ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಳ್ಳಿ ರೀತಿಯಲ್ಲಿ ಮಟನ್ ಸಾಂಬಾರು ಮಾಡುವ ರೆಸಿಪಿ. ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಸೇರಿಸಿ ಅದನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ 1 kg ಆಗುವಷ್ಟು ಮಟನನ್ನು ನಾನು ತಗೊಂಡಿದ್ದೀನಿ. ಮಟನ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಸಮಯ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಈ ರೀತಿಯಲ್ಲಿ ಮಟನ್ ಬೇಯಿಸೋದ್ರಿಂದ ಸಾಂಬಾರ್ ಸಖತ್ ಟೇಸ್ಟಿಯಾಗಿ ಬರುತ್ತದೆ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀರು ಈ ಥರ ಕುದೀತಾ ಇತ್ತಲ್ಲ, ಈ ಟೈಮಲ್ಲಿ ನೀವು ಉಪ್ಪಿನ ಪುಡಿ ಈ ರೀತಿ ಹಾಕೋದ್ರಿಂದ ಸಾಂಬಾರು ಚೆನ್ನಾಗಿರುತ್ತದೆ. ಉಪ್ಪು ಸೇರಿಸಿ ಸಣ್ಣ ಉರಿಯಲ್ಲಿ ಈ ಥರ ಕೈ ಆಡಿಸ್ಕೊತಾ ಬನ್ನಿ, ತಳ ಹಿಡಿಬಾರ್ದು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಿ ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 1 ಟೊಮೊಟೊ, 1 ಈರುಳ್ಳಿ ಹಾಗೂ ನಿಮಗೆ ಎಷ್ಟು ಬೇಕು ಅಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸಾಂಬಾರು ಪುಡಿನ ನಾನು ಇಲ್ಲಿ 6 ಸ್ಪೂನಷ್ಟು ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಕಡೆ ಮಟನ್ ಬೇಯ್ತಿದೆಯಲ್ಲ, ಆ ಮಟನ್ ಅಷ್ಟರಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಈ ಥರ ಕುದಿ ಬಂದಿರುತ್ತೆ. ಈ ಥರ ಕುದಿ ಬಂದಾಗ ನಾವು ರುಬ್ಬಿರುವಂತಹ ಖಾರ ಸೇರಿಸಿ ನಿಮಗೆ ಎಷ್ಟು ಬೇಕು, ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಅಳತೆಯಲ್ಲಿ ನೀರು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ ಖಾರ ಬೇಯೋಷ್ಟರಲ್ಲಿ ನಮಗೆ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಮೊದಲಿಗೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಗಸಗಸೆ, ಹುರಿಗಡಲೆ, ಸ್ವಲ್ಪ ಕಾಯಿ ಜೊತೆಗೆ ನೀರು ಸೇರಿಸಿ ಅದನ್ನು ನುಣ್ಣಗೆ ರುಬ್ಬಿಕೊಳ್ತಿದ್ದೀನಿ. ಮಸಾಲ ರುಬ್ಬೋದ್ರೊಳಗೆ ಖಾರ ಚೆನ್ನಾಗಿ ಬೆಂದಿರುತ್ತೆ. ಮಸಾಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ಬೆಂದ ಮೇಲೆ ಚರ್ಬಿ ಹಾಕಿ. ಇವಾಗ ಚರ್ಬಿ ಹಾಕೋದ್ರಿಂದ ಎಣ್ಣೆ ಮಳ್ಕೊಳ್ಳೋದಿಲ್ಲ, ಅಂದರೆ ಗಿಟ್ಟು ಥರ ಸಿಗೋದಿಲ್ಲ. ಸಾಂಬಾರು ಚೆನ್ನಾಗಾಗುತ್ತೆ. ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಖತ್ ಟೇಸ್ಟಿಯಾದ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.